ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ತುಂಬ ಜನಕ್ಕೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಬ್ಲೌಸೇನೋ ಸ್ಟಿಚ್ ಮಾಡಿಬಿಡ್ತಾರೆ, ಎಲ್ಲ ಕರೆಕ್ಟ್ ಮಾಡ್ತಾರೆ, ಆದರೆ ಲಾಸ್ಟ್ ಪಾಯಿಂಟಿಗೆ ಬಂದು ಫಿಟ್ಟಿಂಗ್ ಪಾಯಿಂಟ್ನಲ್ಲಿ ತಪ್ಪು ಮಾಡಿದ್ರೆ ಅವ್ರು ಮಾಡಿದ ಮೆಹನತ್ತೆಲ್ಲ ಹೊಳೆಯಲ್ಲಿ ಹುಂಚೆ ಹಣ್ಣು ತೊಳೆದ ಹಾಗೆ ಅಂತಾರಲ್ಲ, ಆ ಥರ ಆಗಿ ಹೋಗುತ್ತೆ. ಸೊ ನಾನಿಲ್ಲಿ ಸೈಡ್ ಫಿಟ್ಟಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡಿ ಕಲ್ತ್ಕೋಬಹುದು. ಈಗ ಮೊದಲು ಸ್ಲೀವನ್ನು ನಾವು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಅಲ್ಲಿ ಅಳ್ಕೋಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಸ್ಲೀವ್ ಅನ್ನೋದು ಅಂತ. ಇಲ್ಲಿ ನನಗೆ 5.5 ಇದೆ. ಸೊ ನಾನಲ್ಲಿ ಸ್ಲೀವ್ಗೆ ಎರಡೂ ಕಡೆ ಪಾಯಿಂಟ್ ಹಾಕಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸ್ಲೀವ್ ಕೂಡ ನೀವು ಒಂದೇ ಟೈಮ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಮಾರ್ಕ್ ಮಾಡ್ಕೊಳ್ಳೋದು ತಪ್ಪು ಹೋಗುತ್ತೆ. ಒನ್ ಟೈಮ್ ಎಲ್ಲ ಕಡೆ ಮಾರ್ಕ್ ಆಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, 2 ಸ್ಲೀವ್ ನಾನೀಗ ಮಾರ್ಕ್ ಮಾಡಿಕೊಂಡೆ. ಈಗ ನಾನೇನು ಮಾಡ್ತೀನಿ ಅಂದರೆ ಬ್ಲೌಸನ್ನು ಸೀದಾ ಮಾಡಿಕೊಂಡು ಅವರ ಚೆಸ್ಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ತೀನಿ. ಹುಕ್ ಹಾಕಿರ್ತೀವಲ್ಲ, ಆ ಹುಕ್ ಹಾಕಿದ ಪಟ್ಟಿಯಿಂದ ನಾವು ಅಳ್ಕೋಬೇಕು ಚೆಸ್ಟ್ ಎಷ್ಟಿದೆ ಅಂತ. ನನಗಿಲ್ಲಿ 9.25 ಇದೆ. ಸೊ ನಾನು ಬ್ಲೌಸನ್ನು ಸೀದಾ ಮಾಡಿಟ್ಕೊಂಡು ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಇಟ್ಕೊಂಡು ಅಲ್ಲಿ 9.25ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಒಳಗಡೆ ಸೈಡು ಮಾಡ್ಕೋಬೇಕು. ನೋಡಿ, ನಾನು ಕೈ ಹಿಡಿದು ಅಲ್ಲಿ ಒಳಗಡೆ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಸೈಡ್ ನಾವು ಹುಕ್ ಆಯ್ ಮಾಡೋಕ್ಕೆ ಏನು ಎಕ್ಸ್ಟ್ರಾ ಪಟ್ಟಿಯನ್ನು ಬೆಳೆಸ್ಕೊಂಡಿರ್ತೀವಲ್ಲ ಆ ಪಟ್ಟಿಯನ್ನು ಬಿಟ್ಕೊಂಡು ಆಮೇಲೆ ನಾವು ಅಳ್ಕೋಬೇಕು. ಇಲ್ಲಿ ಈಗ ನೋಡಿ, ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಏನಿರುತ್ತಲ್ಲ, ನಾವು ಎಕ್ಸ್ಟ್ರಾ ಬೆಳೆಸಿದ್ದೀವಲ್ಲ ಆ ಪಟ್ಟಿಯನ್ನು ಬಿಟ್ಕೋಬೇಕು. ಆಮೇಲೆ ಅಲ್ಲಿಂದ ಅಳತೆ ಮಾಡಿಕೊಂಡು 9.25ಗೆ ನಾನು ಮಾರ್ಕ್ ಮಾಡ್ಕೊಂಡೆ. ನಿಮ್ಮ ಚೆಸ್ಟ್ ಎಷ್ಟು ಅಳತೆ ಬಂದಿರುತ್ತೋ ಅಷ್ಟನ್ನು ನೀವು ಅಳತೆ ಮಾಡಿಕೊಂಡು ಪಾಯಿಂಟ್ ಹಾಕಬೇಕು. ಇನ್ನು ವೆಸ್ಟ್ ಸೈಜನ್ನು ನೋಡ್ಕೊಳ್ಬೇಕು. ವೆಸ್ಟ್ ಸೈಜ್ ನೋಡಿ, ಇವ್ರದ್ದು 15 ಇದೆ, ಅಂದರೆ ಅದರ ಅರ್ಧ ನನಗೆ 7.5 ಬೇಕು. ಸೊ ಫಸ್ಟ್ ಏನು ಮಾಡಿದೆ, ಬ್ಯಾಕ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ತೀನಿ ಮಿಡಲ್ನಿಂದ. ಸೊ ಅಲ್ಲಿ ಮಿಡಲ್ನಿಂದ ನಾನು 7.5ಗೆ ಮಾರ್ಕ್ ಮಾಡ್ಕೋತೀನಿ. ಎರಡೂ ಕಡೆನೂ ಮಾರ್ಕ್ ಮಾಡ್ಕೋತೀನಿ. ನೆನ್ಪಿಟ್ಕೊಳ್ಳಿ, ಅಂದರೆ ನೀವು ಏನಾದರೂ ಸ್ಟಿಚ್ ಮಾಡುವಾಗ ಎರಡೂ ಕಡೆ ಮಾರ್ಕ್ ಇದ್ದರೆ ಏನೂ ಪ್ರಾಬ್ಲಮ್ ಬರೋಲ್ಲ. ಇನ್ನು ಫ್ರಂಟ್ ಪಾರ್ಟ್ಸ್ಗಳು ನಾನು ಮೊದಲೇ ಹೇಳಿದಾಗೆ ನಾವೇನು ಹುಕ್ ಮಾಡಿರ್ತೀವಲ್ಲ ಆ ಪಟ್ಟಿಯನ್ನು ಕರೆಕ್ಟಾಗಿ ಎಳ್ಕೋಬೇಕು. ತೆಳಗಿಂದು ಹುಕ್ ಆಯ್ ಮಾಡಿರ್ತೀವಲ್ಲ ಆ ಪಟ್ಟಿ ಎಷ್ಟು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಬಿಟ್ಟು ಅಲ್ಲೇನು ಸ್ಟಿಚ್ ಇರುತ್ತಲ್ಲ ಅಲ್ಲಿಂದ ಇಟ್ಕೊಂಡು ನಾವು 7.5ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈಗ ಎಲ್ಲ ಕಡೆನೂ ಮಾರ್ಕ್ ಆಯಿತು. ಈಗ ನೋಡಿ, ಸ್ಲೀವ್ರಲ್ಲಿ ನಾನೇನು ಪಾಯಿಂಟ್ ಹಾಕಿದ್ನಿ ಅಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡು ಮೇಲೆ ಸ್ಟಿಚ್ಚಲ್ಲಿ ಸೂಜಿ ಮೇಲೆ ಎತ್ತಲಾರ್ದೇ ಅಲ್ಲೇ ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಇಲ್ಲಿ ತೆಳಗಡೆ ಮತ್ತು ಹಿಂದ್ಗಡೆ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಂದ ಪಾಯಿಂಟ್ಸನ್ನು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನೀವು ಅದು ಎಷ್ಟೇ ಹೆಚ್ಚು ಕಡಿಮೆ ಬರಲಿ ಬಟ್ಟೆ, ಅಲ್ಲಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನಾವು ಏನು ಪಾಯಿಂಟ್ ಹಾಕ್ಕೊಂಡಿರ್ತೀವಲ್ಲ ಅದು ಮ್ಯಾಚ್ ಆಗಿ ಸೀದಾ ಅದನ್ನು ಜಗ್ಗಿ ಹಿಡಿದು ನಾವು ಸ್ಟ್ರೇಟಾಗಿ ಲೈನ್ ಹಾಕೋಬೇಕು. ನಾನಿಲ್ಲಿ ಪ್ರಾಕ್ಟೀಸ್ ಇರೋದ್ರಿಂದ ಸ್ಟ್ರೇಟ್ ಲೈನ್ ಹಾಕ್ತಾಯಿದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಸ್ಕೇಲಿಲ್ಲೇ ನೀವು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಮಾಡ್ಬೋದು. ಈಗ ನೋಡಿ, ಅಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅದು, ಆದರೆ ಅದೇನೂ ಪ್ರಾಬ್ಲಮ್ ಇಲ್ಲ. ನಾವು ಫಿನಿಶಿಂಗ್ ಸ್ಟಿಚಸ್ಗಳನ್ನು ಎಲ್ಲ ಹಾಕಿದ್ಮೇಲೆ ಅದನ್ನು ಕಟ್ ಮಾಡಿ ತೆಗಿಬೋದು. ನೀವು ನೋಡಿ ಎಷ್ಟು ನೀಟಾಗಿ ಸೀದಾ ಲೈನ್ ಬಂದಿದೆ ನನ್ನ ಫಿಟ್ಟಿಂಗ್ ಪಾಯಿಂಟ್ ಕೂಡ. ನೀವು ಈ ಪ್ರಕಾರನ ಟ್ರೈ ಮಾಡಿ ನೋಡಿ, ಆವಾಗ ನಿಮ್ಮ ಫಿಟ್ಟಿಂಗ್ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ. ನೋಡಿ, ನೆಕ್ಸ್ಟ್ ಪಾರ್ಟ್ನಲ್ಲೂ ಕೂಡ ಅಂದರೆ ಇನ್ನೊಂದು ಸೈಡ್ ಕೂಡ ನಾನು ಅದೇ ಥರ ಮಾಡ್ತಿದ್ದೀನಿ. ಅಲ್ಲಿ ಸ್ಲೀವನ್ನು ಪಾಯಿಂಟ್ 2 ಮ್ಯಾಚ್ ಮಾಡಿ ಸೂಜಿಯನ್ನು ಅಲ್ಲೇ ಬಿಟ್ಟು ಇಲ್ಲಿ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟನ್ನು ಮ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಈಗ ನೋಡಿ, ಅಲ್ಲಿ ಸ್ವಲ್ಪ ನೀವು ನೋಡ್ಬೋದು ನನ್ನ ಫ್ರಂಟ್ ಪಾರ್ಟು ಎಕ್ಸ್ಟ್ರಾ ಬಂದಿದೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಅದು ನಮ್ಮ ಫಿನಿಶಿಂಗ್ ಸ್ಟಿಚಿಂಗ್ನಲ್ಲಿ ಕಟ್ ಆಗುತ್ತೆ. ಆಮೇಲೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಸ್ಟ್ರೇಟಾಗಿ ಬಂದಿದೆ. ಹಾಗೆ ಪ್ಲಸ್ ಮಾರ್ಕ್ ಕೂಡ ನೀಟಾಗಿಯೇ ಬಂದಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾವು ಒಳಗಡೆ ಮಾರ್ಜಿನಿಗಾಗಿ ಏನು ಎಕ್ಸ್ಟ್ರಾ ಸ್ಟಿಚಸನ್ನು ಹಾಕ್ಕೊಳ್ತೀವಲ್ಲ ಅದನ್ನು ಅಲ್ಲಿ ಹಾಕ್ಕೊಳ್ಬಹುದು. ಆ ಸ್ಟಿಚಸನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾವು ಚೆಕ್ ಏನು ಮಾಡಬೇಕಪ್ಪ ಅಂದರೆ, ನಾವು ಹಾಕಿದ ಫಿಟ್ಟಿಂಗು ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಅಳತೆ ಬ್ಲೌಸ್ನ ಹಿಡ್ಕೊಂಡು ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಅಳ್ಕೊಂಡು ನೋಡಬೇಕಲ್ಲಿ. ಈ ಥರ ನಮ್ಮದವ್ರದ್ದೆಲ್ಲ ವೆಸ್ಟ್ ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ಚೆಸ್ಟ್ ಸೈಜನ್ನು ಮ್ಯಾಚ್ ಮಾಡ್ಕೋಬೇಕು. ಈ ಥರ ನೀವು ಮ್ಯಾಚ್ ಮಾಡ್ಕೊಂಡು ನೋಡಿದಾಗ ಫಿಟ್ಟಿಂಗ್ ಕರೆಕ್ಟ್ ಇತ್ತು ಅಂದರೆ ನೆಕ್ಸ್ಟ್ ಇನ್ನು ಒಳಗಿನ ಏನು 2-3 ಸ್ಟಿಚ್ ಹಾಕ್ತೀವಲ್ಲ ಅದನ್ನು ನಾವು ಆಮೇಲೆ ಹಾಕ್ಕೊಳ್ಬಹುದು. ನೋಡಿ, ಈ ಥರ ಹಾಕ್ಕೋಬೇಕು. ಇಲ್ಲಿ ಕೂಡ ನಾವು ಅಳತೆ ಮಾಡುವಾಗ ಅಲ್ಲಿ ಏನು ಹುಕ್ಕಿನ ಪಾರ್ಟ್ ಇರುತ್ತಲ್ಲ ಆ ಹುಕ್ ಆಯ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟೆ ಅಳತೆ ಮಾಡ್ಕೋಬೇಕು ಅಲ್ಲಿ. ಈಗ ಒಳಗಿನ ಫಿನಿಶಿಂಗ್ ಸ್ಟಿಚಸನ್ನು ಹಾಕ್ಕೊಳ್ಳೋಣಂತ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಮ್ಮ ಆನ್ಲೈನ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಇವೆ, ನೀವು DM ಮಾಡಿದರೆ ಇನ್ಫಾರ್ಮೇಷನ್ ಹಾಕ್ತೀನಿ. ಥ್ಯಾಂಕ್ ಯು.